ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಧರ್ಮಿ. ವರ್ಷ ಮುಗಿತಾ ಇದೆ, ಡಿಸೆಂಬರ್ ಮುಗಿದು ಜನವರಿ ಬರ್ತಾ ಇದೆ. ನಿಮ್ಮಲ್ಲಿರೋ ಕ್ಯಾಲೆಂಡರ್ಗಳನ್ನ ಬಿಸಾಕಿ ಹೊಸ ಕ್ಯಾಲೆಂಡರ್ಗಳನ್ನ ತರೋ ಸಮಯ. ದಯಮಾಡಿ ಈ ವರ್ಷದಿಂದ ಯಾರು ದೇವರ ಕ್ಯಾಲೆಂಡರ್ ಮಾತ್ರ ಉಪಯೋಗಿಸ್ಬೇಡಿ. ಯಾಕೆಂದ್ರೆ ವರ್ಷ ಮುಗಿದ್ಮೇಲೆ ನೀವು ಅದನ್ನ ಎಸಿತೀರಿ. ಹೆಂಗ್ರಿ ಮನ್ಸು ಬರುತ್ತೆ? ನೀವು ವರ್ಷ ಎಲ್ಲ ಅದಕ್ಕೆ ಗಂಧದ ಕಡ್ಡಿ ಬೆಳಗ್ಬಿಟ್ಟು ವರ್ಷ ಆದ್ಮೇಲೆ ಅದನ್ನ ಎಸೆಯಕ್ಕೆ ಹೆಂಗ್ ಮನ್ಸು ಬರುತ್ತೆ? ದೇವ್ರ ಕ್ಯಾಲೆಂಡರ್ ಇಷ್ಟ ಆಯ್ತಾ, ಕಟ್ ಮಾಡಿ ಫ್ರೇಮ್ ಹಾಕ್ಸಿ ಮನೇಲಿ ಇಟ್ಕೊಂಡು ಪೂಜೆ ಮಾಡಿ. ಅದನ್ನ ತೆಗೆದು ಎಸ್ಬಿಟ್ಟಿರ್ತೀರ. ನಮ್ಮ ಹುಡುಗರು, ಸ್ವಯಂ ಜಾಗೃತಿ ಹುಡುಗರು, ಪರಿಸರ ದಿನಾಚರಣೆ ಅಥವಾ ಪರಿಸರವನ್ನು ಸ್ವಚ್ಛವಾಗಿಟ್ಕೊಳ್ಳೋ ನಿಟ್ಟಿನಲ್ಲಿ ಕ್ಲೀನ್ ಮಾಡ್ಬೇಕಾದ್ರೆ ನೂರಾರು ಸಾವಿರಾರು ದೇವ್ರ ಕ್ಯಾಲೆಂಡರ್ಗಳು ಅಲ್ಲಿ ಸಿಗ್ತವೆ ಕಣ್ರಿ. ತಿಪ್ಪೇಗುಂಡಿಲಿ ಎಷ್ಟು ಸಂಕಟ ಆಗುತ್ತೆ ನಮಗೆ. ತಿಪ್ಪೇಗುಂಡಿಲಿ ದೇವ್ರ ಕ್ಯಾಲೆಂಡರ್ಗಳನ್ನ ಬೈಫರ್ಕೇಟ್ ಮಾಡ್ಬೇಕಾದ್ರೆ ಎಷ್ಟು ಬೇಜಾರಾಗುತ್ತೆ. ದಯಮಾಡಿ ದೇವ್ರ ಕ್ಯಾಲೆಂಡರ್ಗಳನ್ನ ಉಪಯೋಗಿಸಬೇಡಿ. ಉಪಯೋಗಿಸಿದ್ರೆ ಇಯರ್ ಎಂಡ್ ಅಲ್ಲಿ ಅದನ್ನ ಬಿಚ್ಚಿಟ್ಕೊಳ್ಳಿ, ಮಿಕ್ಕಿದ್ದನ್ನ ಎಸೀರಿ. ಆಗಲ್ಲಪ್ಪ ಗುರು, ನಮಗೆ ಧರ್ಮ ಅವೆಲ್ಲ ಮಾಡೋಕ್ಕಾಗಲ್ಲ. ದೇವ್ರ ಕ್ಯಾಲೆಂಡರ್ ತಗೋಬೇಡಪ್ಪ ನೀನು. ಮಾಮೂಲಿ ಕ್ಯಾಲೆಂಡರ್ಗಳು ತಗೊಳಪ್ಪ. ಹುಲಿ, ಸಿಂಹ, ಕಾಡೆಮ್ಮೆ, ಕಾಡು ಬೇಕಾದಷ್ಟಿದೆ, ಅಂತವೆಲ್ಲ ತಗೊಳ್ಳಿ. ಬೇಡ ಅಂದ್ರೆ ಬಿಸಾಕ್ಬಿಡಿ. ದೇವ್ರ ಕ್ಯಾಲೆಂಡರ್ ಮಾತ್ರ ಎಸಿಬೇಡಿ. ದೇವ್ರ ಕ್ಯಾಲೆಂಡರ್ ಉಪಯೋಗಿಸಲೇಬೇಡಿ ನಾನು ಕೇಳಿದ್ರೆ. ಯಾಕೆಂದ್ರೆ ನೀವು ಫ್ರೇಮ್ ಹಾಕ್ಸ್ಕೊಳಕ್ ಆಗಲ್ಲ ಅಂದ್ರೆ ಉಪಯೋಗಿಸ್ಬೇಡಿ. ಫ್ರೇಮ್ ಹಾಕ್ಸ್ಕೋತಿಯಾ, ಇಟ್ಕೊಳ್ಳಿ. ಅರ್ಥ ಆಯ್ತಾ? ದಯಮಾಡಿ 2026ರಿಂದ ಈ ಪರಿಸರಕ್ಕೆ ನಮ್ದಾರ ಒಂದು ಕೊಡುಗೆ ಕೊಡೋಣ. ಬರೀ ಹೇಳೋದೇ ಆಯ್ತಲ್ಲ, ಮಾಡೋದು ಯಾವಾಗ ನಾವು? ದಯಮಾಡಿ ಈ ಸಲಿಂದ ಅದನ್ನ ತಗೊಂಬನ್ರಿ, ನೀವು ಜಾರಿಗೆ ತಗೊಂಬನ್ರಿ. ದಯಮಾಡಿ ಹೊಸ ವರ್ಷ ಶುಭಾಶಯ ಅಡ್ವಾನ್ಸ್ ಆಗಿ.